ನಮಸ್ಕಾರ ಸ್ನೇಹಿತರೆ. ಇಂದು ನಾವೊಂದು ಮುಖ್ಯ ವಿಷಯದ ಬಗ್ಗೆ ಸರಳವಾಗಿ ಮಾತನಾಡೋಣ. ಮನೆಯ ಹೆಣ್ಣು ಮಕ್ಕಳಲ್ಲಿ ಇರಬೇಕಾದ ಒಳ್ಳೆಯ ಸಂಸ್ಕಾರಗಳು. ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯ ಬೆಳಕು, ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಒಂದು ಮನೆಯ ಸಂತೋಷ, ಶಾಂತಿ ಮತ್ತು ಒಗ್ಗಟ್ಟು ಬಹುಪಾಲು ಮನೆಯ ಮಹಿಳೆಯರ ನಡೆನುಡಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಗುಣಗಳು ಮತ್ತು ಸಂಸ್ಕಾರಗಳನ್ನು ಕಲಿಸುವುದು ತುಂಬಾ ಮುಖ್ಯ. ಮೊದಲಿಗೆ ಹಿರಿಯರಿಗೆ ಗೌರವ. ತಾಯಿ, ತಂದೆ, ಗುರುಗಳು ಮತ್ತು ಮನೆಗೆ ಬರುವ ಅತಿಥಿಗಳಿಗೆ ಸದಾ ಗೌರವ ಕೊಡಬೇಕು. ಮೃದುವಾಗಿ ಮಾತನಾಡುವುದು, ನಮಸ್ಕಾರ ಮಾಡುವ ಅಭ್ಯಾಸ ಇವು ಒಳ್ಳೆಯ ಸಂಸ್ಕಾರದ ಲಕ್ಷಣಗಳು. ಎರಡನೆಯದು ಭಕ್ತಿ ಮತ್ತು ಶ್ರದ್ಧೆ. ದೇವರ ಪೂಜೆ ಮಾಡುವಾಗ ಮನಸ್ಸು ಏಕಾಗ್ರವಾಗಿರಬೇಕು. ಮಂತ್ರಗಳನ್ನು ಪಠಿಸುತ್ತಾ ನಾಮಸ್ಮರಣೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಮನಃಶಾಂತಿ ಸಿಗುತ್ತದೆ. ಪೂಜೆಗೆ ಬಳಸುವ ವಸ್ತುಗಳು ಸ್ವಚ್ಛವಾಗಿರಬೇಕು. ಮುರಿದ ಅಥವಾ ಹರಿದ ವಸ್ತುಗಳನ್ನು ದೇವರಿಗೆ ಅರ್ಪಿಸಬಾರದು. ಮೂರನೆಯದು ಸ್ವಚ್ಛತೆ. ಮುಂಜಾನೆ ಎದ್ದು ಕೈ, ಕಾಲು, ಮುಖ ತೊಳೆಯದೆ ದೇವರ ಕೋಣೆಗೆ ಹೋಗಬಾರದು. ಹೊರಗಿನಿಂದ ಮನೆಗೆ ಬಂದಾಗ ಕೂಡ ಕೈಕಾಲು ತೊಳೆಯುವುದು ಒಳ್ಳೆಯ ಅಭ್ಯಾಸ. ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು. ಊಟದ ನಂತರ ತಟ್ಟೆಗಳನ್ನು ಚೆನ್ನಾಗಿ ತೊಳೆಯಬೇಕು. ಆಹಾರವನ್ನು ವ್ಯರ್ಥ ಮಾಡಬಾರದು. ಅನ್ನವನ್ನು ದೇವರ ಪ್ರಸಾದವೆಂದು ಗೌರವಿಸಬೇಕು. ನಾಲ್ಕನೆಯದು ಮಾತಿನ ನಿಯಂತ್ರಣ. ಕೆಟ್ಟ ಪದಗಳನ್ನು ಬಳಸಬಾರದು. ಚಿಕ್ಕ ವಿಷಯಕ್ಕೆ ಜಗಳ ಮಾಡುವುದು ಮನೆಯ ಶಾಂತಿಯನ್ನು ಹಾಳುಮಾಡುತ್ತದೆ. ಹೆಣ್ಣುಮಕ್ಕಳು ಸಹನೆ, ಶಾಂತಿ ಮತ್ತು ಮೃದುವಾದ ಸ್ವಭಾವ ಬೆಳೆಸಿಕೊಳ್ಳಬೇಕು. ಐದನೆಯದು ಶೀಲ ಮತ್ತು ಸರಳತೆ. ಸದಾ ಸ್ವಚ್ಛ ಮತ್ತು ಸೌಮ್ಯ ವೇಷಭೂಷಣ ಇರಬೇಕು. ಹಿರಿಯರು ಹೇಳುವ ಸಂಪ್ರದಾಯಗಳನ್ನು ಗೌರವಿಸಬೇಕು. ಕೂದಲನ್ನು ಬಿಟ್ಟುಕೊಂಡು ಓಡಾಡುವುದು ಅಥವಾ ಅಸಭ್ಯವಾಗಿ ನಡೆದುಕೊಳ್ಳುವುದು ತಪ್ಪು ಎಂದು ಹಿರಿಯರು ಹೇಳುತ್ತಾರೆ. ಆರನೆಯದು ಆತಿಥ್ಯ ಗುಣ. ಊಟ ಮಾಡುವಾಗ ಯಾರಾದರೂ ಮನೆಗೆ ಬಂದರೆ ಎಂಜಲು ಕೈಯಿಂದ ಏನನ್ನೂ ಕೊಡಬಾರದು ಅಥವಾ ತೆಗೆದುಕೊಳ್ಳಬಾರದು. ಮೊದಲು ಕೈ ತೊಳೆಯಬೇಕು. ಅತಿಥಿಯನ್ನು ದೇವರಂತೆ ಕಾಣುವುದು ನಮ್ಮ ಸಂಸ್ಕೃತಿ. ಏಳನೆಯದು ಆಹಾರದ ಗೌರವ. ಕೈಯಿಂದ ಆಹಾರ ಕೆಳಗೆ ಬಿದ್ದರೆ ಅದನ್ನು ಎತ್ತಿ ಸ್ವಚ್ಛಗೊಳಿಸಬೇಕು. ಅನ್ನವನ್ನು ಅರ್ಧ ತಿಂದು ಬಿಟ್ಟುಬಿಡಬಾರದು. ಯಾರೂ ಆಹಾರವನ್ನು ತುಳಿಯದಂತೆ ನೋಡಿಕೊಳ್ಳಬೇಕು. ಎಂಟನೆಯದು ಪ್ರಭಾತದ ಅಭ್ಯಾಸ. ಸೂರ್ಯೋದಯಕ್ಕೂ ಮುನ್ನ ಏಳುವುದು ಆರೋಗ್ಯಕ್ಕೂ ಒಳ್ಳೆಯದು. ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಒಂಬತ್ತನೆಯದು ಮನಸ್ಸಿನ ಶುದ್ಧತೆ. ಪೂಜೆ ಮಾಡುವಾಗ ಭಕ್ತಿ ಮತ್ತು ಶ್ರದ್ಧೆ ಇರಬೇಕು. ಎಡಗೈಯಿಂದ ಹೂವನ್ನು ಅರ್ಪಿಸಬಾರದು ಎಂಬಂತಹ ಸಂಪ್ರದಾಯಗಳನ್ನು ಪಾಲಿಸಬೇಕು. ಆದರೆ ಮುಖ್ಯವಾದುದು ಮನಸ್ಸಿನ ಶುದ್ಧತೆ. ಸ್ನೇಹಿತರೆ, ಇವೆಲ್ಲವೂ ಕೇವಲ ನಿಯಮಗಳಲ್ಲ. ಇವು ಜೀವನವನ್ನು ಶಿಸ್ತಿನಿಂದ ಮತ್ತು ಸಂತೋಷದಿಂದ ನಡೆಸಲು ಸಹಾಯ ಮಾಡುವ ಮಾರ್ಗಗಳು. ಹೆಣ್ಣು ಮಕ್ಕಳು ಈ ಒಳ್ಳೆಯ ಸಂಸ್ಕಾರಗಳನ್ನು ಅಳವಡಿಸಿಕೊಂಡರೆ ಅವರು ಇರುವ ಮನೆಗೂ ಹೋಗುವ ಮನೆಗೂ ಬೆಳಕು ತರಬಲ್ಲರು. ಆದರೆ ನೆನಪಿರಲಿ, ಒಳ್ಳೆಯ ಸಂಸ್ಕಾರಗಳು ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಸಮಾನವಾಗಿ ಅಗತ್ಯ. ಕುಟುಂಬ ಸುಖಿಯಾಗಲು ಎಲ್ಲರಲ್ಲೂ ಒಳ್ಳೆಯ ಗುಣಗಳು ಇರಬೇಕು. ಧನ್ಯವಾದಗಳು.